ನಿಮ್ಗೆಲ್ಲರಿಗೂ ಸಿಲ್ವರ್ ಮೇಲೆ ಹೇಗೆ ಇಂಡಿಯಾದಲ್ಲಿ ಸೇಫ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾ? ಅಕಸ್ಮಾತ್ ನೀವೇನಾದರೂ ಕರೆಕ್ಟ್ ಮೆಥಡ್ ಯೂಸ್ ಮಾಡಿಕೊಂಡು ಸಿಲ್ವರ್ ಮೇಲೆ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂತಂದರೆ ನಿಮಗೆ ಬಂದಿರೋ ರಿಟರ್ನ್ಸ್ನ ನೀವು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಎಸ್ ಸ್ನೇಹಿತರೆ, ಇದು ನಿಜ. ಅಕಸ್ಮಾತ್ ಏನಾದರೂ ನೀವು ಸಿಲ್ವರ್ನ ಕರೆಕ್ಟಾದ ರೀತಿಯಲ್ಲಿ ಕರೆಕ್ಟಾದ ವೇನಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂತಂದರೆ ನೀವು ಇನ್ವೆಸ್ಟ್ ಮಾಡಿದರೂ ಕೂಡ ಆ ರಿಟರ್ನ್ಸ್ ನಿಮ್ಮ ಕೈಗೆ ಬರಲ್ಲ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ಸಿಲ್ವರ್ ಮೇಲೆ ಯಾವ ರೀತಿಯಲ್ಲಿ ಇಂಡಿಯಾದಲ್ಲಿ ಸೇಫ್ ಆಗಿ ಇನ್ವೆಸ್ಟ್ ಮಾಡ್ಬೋದು ಮತ್ತು ಆ ರಿಟರ್ನ್ಸ್ನ ಕಂಪ್ಲೀಟ್ ಆಗಿ ಪಡಿಬೋದು ಅಂತ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದು ಯಾರ್ಯಾರು ಸಿಲ್ವರ್ ಮೇಲೆ ಈಗ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀರಾ ಮತ್ತು ಯಾರ್ಯಾರು ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಯಾರೆಲ್ಲ ನನ್ನ ವಿಡಿಯೋನ ಫಾರ್ ದ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರಿಗೆಲ್ಲ ನನ್ನ ಬಗ್ಗೆ ಒಂದು ಸಣ್ಣ ಇಂಟ್ರೋ. ನನ್ನ ಹೆಸರು ಕಿರಣ್. ನನಗೆ ಕಳೆದ 10 ವರ್ಷಗಳಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ಮತ್ತು ಫೈನಾನ್ಸಿಂಗ್ನಲ್ಲಿ ಇನ್ವೆಸ್ಟ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ನಾನು ಜರ್ಮನಿಯಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ. ಈಗ ಸದ್ಯ ಜರ್ಮನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಜರ್ಮನಿಯಿಂದ ಕನ್ನಡಿಗರಿಗೋಸ್ಕರ ಕನ್ನಡದಲ್ಲಿ ಫೈನಾನ್ಸ್ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಈ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋದಲ್ಲಿ ಮುಂದುವರಿಯೋಣ. ನಾನು ಕೂಡ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಹೋದಾಗ ನನಗೆ ಬಂದಿದ್ದು ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಸಿಲ್ವರ್ ಮೇಲೆ ಯಾವ ರೀತಿಯಲ್ಲಿ ಇಂಡಿಯಾದಲ್ಲಿ ಸೇಫಾಗಿ ಇನ್ವೆಸ್ಟ್ ಮಾಡ್ಬೋದು ಅಂತ. ನನಗೆ ಗೊತ್ತಿರೋ ಹಾಗೆ ಇಂಡಿಯಾದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಸಿಲ್ವರು ಗೋಲ್ಡು ಅಂತಂದರೆ ತುಂಬ ಜನ ಹೋಗಿ ಅದನ್ನು ಜ್ಯುವೆಲ್ರಿ ರೀತಿಯಲ್ಲಿ ಪರ್ಚೇಸ್ ಮಾಡುವಂಥದ್ದು. ನನ್ನ ಪ್ರಕಾರ ಇಟ್ಸ್ ನಾಟ್ ಅ ರೈಟ್ ವೇ ಆಫ್ ಇನ್ವೆಸ್ಟಿಂಗ್ ಇನ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂತ. ಯಾಕೆ ಅಂತ ಹೇಳಿದರೆ, ನೀವು ಯಾವತ್ತಾದರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ನೀವು ಸಪೋಸ್ 1 ಲಕ್ಷಕ್ಕೆ ಒಂದು ಗೋಲ್ಡ್ ಚೈನ್ ತೊಗೊಂಡಿರ್ತೀರಾ ಅಂತಂದರೆ ನೀವು ವಾಪಸ್ಸು ಅದನ್ನು ಮಾರಬೇಕು ಅಂತ ಹೋದಾಗ ನಿಮಗೆ ಅವತ್ತು ಏನು ಗೋಲ್ಡ್ ರೇಟ್ ಇರುತ್ತೆ ಆ ರೇಟ್ ಅವನು ಕೊಡೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅವನು ಮೇಕಿಂಗ್ ಚಾರ್ಜಸ್ಸು ಅಂತ ತೆಗಿತಾನೆ. ಸೊ ನೀವು ಮಾರೋ ಟೈಮ್ನಲ್ಲಿ ನೀವು ತೊಗೊಂಡಿದ್ದಂಥ ಗೋಲ್ಡ್ಗೆ ಜಾಸ್ತಿ ಬೆಲೆ ಇದ್ದರೂ ಕೂಡ ನಿಮಗೆ ಆ ಬೆಲೆ ಅವನು ಕೊಡಲ್ಲ. ನಿಮಗೆ ಮಾರಬೇಕಂತಂದರೆ ಆ ಬೆಲೆ ಸಿಗಲ್ಲ. ಅದೇ ರೀತಿ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ನಿಮ್ಗೆ ಯಾವಾಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ನೀವು ಗೋಲ್ಡ್ ಲೋನ್ ತೊಗೋಬೇಕು ಅಂತ ಹೋದಾಗ 1 ಲಕ್ಷ ರೂಪಾಯಿ ಅಷ್ಟು ಗೋಲ್ಡ್ನ ನೀವು ತೊಗೊಂಡೋಗಿ ಕೊಟ್ಟರೆ ಅದರಲ್ಲಿ ಬರೀ 60% ಅಷ್ಟೇ ಬ್ಯಾಂಕ್ನಲ್ಲಿ ನಿಮಗೆ ಲೋನ್ ಕೊಡೋದು. ಸೊ ಎಲ್ಲರಿಗೂ ಯಾರು ಯೂಸ್ ಟು ಆಗಿದ್ದೀರಾ ಈ ಗೋಲ್ಡ್ನ, ಸಿಲ್ವರ್ನ ಜ್ಯುವೆಲ್ರಿ ರೀತಿಯಲ್ಲಿ ಬೈ ಮಾಡಿ ಅದನ್ನು ಇಟ್ಕೊಂಡು ಅದರಲ್ಲಿ ನಾನು ದುಡ್ಡು ಮಾಡ್ತೀನಿ ಅಂತಂದರೆ ಐ ಥಿಂಕ್ ಇಟ್ಸ್ ನಾಟ್ ಅ ಗುಡ್ ವೇ ಆಫ್ ಇನ್ವೆಸ್ಟ್ಮೆಂಟ್. ಇಂಡಿಯಾದಲ್ಲಿ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ 3 ಆಪ್ಷನ್ಸ್ ಇದೆ. ಒಂದು ಫಿಸಿಕಲ್ ಸಿಲ್ವರ್. ಸಿಲ್ವರ್ನ ನೀವು ಕಾಯಿನ್ ರೀತಿ ಮತ್ತು ಸಿಲ್ವರ್ ಬಾರ್ ರೀತಿಯಲ್ಲಿ, ಸಿಲ್ವರ್ ಬಾರ್ಗಳ ರೀತಿಯಲ್ಲಿ ಪರ್ಚೇಸ್ ಮಾಡ್ಬೋದು. ಎರಡನೇದು ಡಿಜಿಟಲ್ ಸಿಲ್ವರ್. ನೀವು ಸಿಲ್ವರ್ನ ಪೇಟಿಎಮ್ ಆ್ಯಪ್ ಮುಖಾಂತರ ಮತ್ತು ಫೋನ್ಪೇ ಆ್ಯಪ್ ಮುಖಾಂತರ ಅಥವಾ MMTC ಅಪ್ರೂವ್ಡ್ ಆ್ಯಪ್ ಮುಖಾಂತರ ಬೈ ಮಾಡ್ಬೋದು. ಮೂರನೇದು ಸಿಲ್ವರ್ ETF. ಈ ಸಿಲ್ವರ್ ETF ನೀವು ನಿಮ್ಮ ಡಿಮ್ಯಾಟ್ ಅಕೌಂಟಿಂದ ಬೈ ಮಾಡ್ಬೋದು. ಎರಡನೇ ಆಪ್ಷನ್ ನೋಡೋದಾದರೆ ಡಿಜಿಟಲ್ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡೋದು. ಡಿಜಿಟಲ್ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡೋದು ತುಂಬ ಈಸಿ, ಬಟ್ ತುಂಬ ರಿಸ್ಕಿನೂ ಕೂಡ. 3 ಪಾಯಿಂಟ್ಸ್ನ ನೀವು ತಲೆಯಲ್ಲಿ ಇಟ್ಕೋಬೇಕು ಅಕಸ್ಮಾತ್ ಏನಾದರೂ ನೀವು ಡಿಜಿಟಲ್ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ. ಸೊ ಡಿಜಿಟಲ್ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡೋದು ಅಂದರೆ ಹೇಗೆ? ನಿಮ್ಮ ಹತ್ರ ಇವಾಗ ಫೋನ್ಪೇ, ಪೇಟಿಎಮ್ಮು, ಗೂಗಲ್ ಪೇ ಮತ್ತು ಮುಂತಾದ ಆ್ಯಪ್ಸ್ಗಳಿರ್ತಾವಲ್ಲ, ಆ ಆ್ಯಪ್ಗಳಲ್ಲೂ ಕೂಡ ನೀವು ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಆದರೆ ನೀವು ಆ ಆ್ಯಪ್ ಮುಖಾಂತರ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡೋದನ್ನು ಅವರು ನಿಜವಾಗ್ಲೂ ಆ ದುಡ್ಡನ್ನ ತೊಗೊಂಡೋಗಿ ಫಿಸಿಕಲ್ ಸಿಲ್ವರ್ನ ಬೈ ಮಾಡ್ತಿದ್ದಾರಾ? ಬೈ ಮಾಡಿ ನಿಜವಾಗ್ಲೂ ಅವರು MMTC ಮತ್ತು PAMP ವಾಲೆಟ್ನಲ್ಲಿ ಇಡ್ತಿದ್ದಾರಾ ಅಥವಾ ಅವ್ರದ್ದೇ ಆದಂಥ ತಮ್ಮದೇ ಕಂಪ್ನಿನಲ್ಲಿ ಇಡ್ತಿದ್ದಾರಾ ನೋಡ್ಕೋಬೇಕು. ಅದಾದಮೇಲೆ ನೀವು ಇನ್ವೆಸ್ಟ್ ಮಾಡಿದಂಥ ಸಿಲ್ವರ್ನ, ಡಿಜಿಟಲ್ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿದಂಥ ಸಿಲ್ವರ್ನ ನಿಮಗೆ ಬೇಕು ಅಂದಾಗ ಫಿಸಿಕಲಿ ಅವರು ನಿಮಗೆ ಕಳಿಸ್ಕೊಡ್ತಾರಾ? ಈ 3 ಪಾಯಿಂಟ್ನ ನೀವು ನೋಡ್ಕೊಬೇಕು. ಅಕಸ್ಮಾತ್ ಡಿಜಿಟಲ್ ಸಿಲ್ವರ್ನಲ್ಲಿ ನೀವು ಆ್ಯಪ್ ಮುಖಾಂತರ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ನಾನು ಇದನ್ನು ಅಷ್ಟಾಗಿ ಸಜೆಸ್ಟ್ ಮಾಡಲ್ಲ. ಇದು ಒಂದು ಸಣ್ಣ ಪುಟ್ಟ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅನ್ನೋರಿಗೆ ಓಕೆ. ನಾನು ಯಾವುದೇ ಆ್ಯಪ್ನ ಇಲ್ಲಿ ಪ್ರಮೋಟ್ ಮಾಡ್ತಿಲ್ಲ. ನಾನು ಜಸ್ಟ್ ನಿಮಗೆ ಯಾವ ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಈಗ ಲಾಸ್ಟ್ ಆ್ಯಂಡ್ ದ ಸೇಫೆಸ್ಟ್ ಆಪ್ಷನ್ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕಿರೋ 3ನೇ ಆಪ್ಷನ್ ಏನಪ್ಪ ಅಂತಂದರೆ ಸಿಲ್ವರ್ ETFs. ಇದು
ತುಂಬಾನೇ ಈಸಿಯೆಸ್ಟು, ತುಂಬಾನೇ ಸೇಫೆಸ್ಟು, ಮತ್ತೆ ಗೌರ್ಮೆಂಟ್ ಅಪ್ರೂವ್ಡು, ಮತ್ತೆ ನಮ್ಮ ಸೆಬಿ ಕೂಡ ಇದನ್ನ ಅಪ್ರೂವ್ ಮಾಡಿದ್ದಾರೆ. ಇದರಲ್ಲಿ ನೀವು ಸೇಫ್ ಆಗಿ ಹೇಗೆ ನೀವು ನಿಮ್ಮ ಡಿಮ್ಯಾಟ್ ಅಕೌಂಟ್ನ ಯೂಸ್ ಮಾಡಿಕೊಂಡು ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀರೋ ಅದೇ ರೀತಿ ಸಿಲ್ವರ್ ETF ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು. ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಅದನ್ನ ಸ್ಟೋರ್ ಮಾಡೋ ಟೆನ್ಷನ್ ಇರಲ್ಲ, ಪ್ಯೂರಿಟಿ ಟೆನ್ಷನ್ ಇರಲ್ಲ. ನಿಮಗೆ ಕೆಲವೊಂದು ಎಕ್ಸಾಂಪಲ್ಸ್ ಹೇಳಬೇಕು ಅಂತಂದ್ರೆ ನಿಪ್ಪಾನ್ ಇಂಡಿಯಾ ಸಿಲ್ವರ್ ETF ಇದೆ, ICICI ಪ್ರುಡೆನ್ಷಿಯಲ್ ಸಿಲ್ವರ್ ETFs ಇದೆ. ಈ ತರ ಸಿಲ್ವರ್ ETFs ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಸ್ಟಡಿ ಗ್ರೋತ್ ಮತ್ತೆ ಸ್ಟಡಿ ರಿಟರ್ನ್ ಸಿಗತ್ತೆ. ಆರಾಮಾಗಿ 2-3-5 ವರ್ಷ ನೀವು ಸಿಲ್ವರ್ ETFs ಮೇಲೆ ಪ್ರತಿ ತಿಂಗಳು ಸಣ್ಣ ಪ್ರಮಾಣದಲ್ಲಿ ಒಂದು ಸ್ಟ್ಯಾಗರ್ಡ್ ಮ್ಯಾನರ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊತಾ ಹೋಗ್ಬೋದು. ನನ್ನ ಪ್ರಕಾರ ಸಿಲ್ವರ್ ETFs ಮೇಲೆ ಇನ್ವೆಸ್ಟ್ ಮಾಡೋದು ಇಂಡಿಯಾದಲ್ಲಿ ಒನ್ ಆಫ್ ದ ಈಸಿಯೆಸ್ಟ್ ಅಂಡ್ ಸೇಫೆಸ್ಟ್ ಆಗಿ ಇನ್ವೆಸ್ಟ್ ಮಾಡೋ ಆಪ್ಷನ್ನು. ಮತ್ತೆ ಸೊ ಕೊನೆಯದಾಗಿ ಯಾವುದು ನಿಮಗೆ ಯಾವ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಅಂತ ತಿಳ್ಕೊಬೇಕು. ಪರ್ಸ್ನಲಿ ನಿಮಗೆ ಯಾವ ಆಪ್ಷನ್ನು ಪ್ರಿಫರ್ ಮಾಡ್ತೀರಾ ಅಂತ ನೀವು ತಿಳ್ಕೊಬೇಕು. ಕೆಲವರು ಸಿಲ್ವರ್ನ ಪರ್ಸ್ನಲಿ ಫಿಸಿಕಲ್ ಆಗಿ ಇಟ್ಕೊಂಡ್ರೆ ನನಗೆ ಆಸೆ ಆಗುತ್ತೆ, ನನಗೆ ನೋಡ್ತಾ ಇದ್ರೆ ನಾನು ನಿಜವಾಗ್ಲೂ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಅಂಥವ್ರು ಸಿಲ್ವರ್ ಕಾಯಿನ್ಸ್ ಮೇಲೆ ಮತ್ತು ಸಿಲ್ವರ್ ಬಾರ್ಸ್ನ ಹೋಗಿ ಪರ್ಚೇಸ್ ಮಾಡ್ಬೋದು. ಇಲ್ಲ ನನಗೆ ಫ್ಲೆಕ್ಸಿಬಿಲಿಟಿ, ನಾನು ತುಂಬ ದುಡ್ಡನ್ನೆಲ್ಲ ನಾನು ಇನ್ವೆಸ್ಟ್ ಮಾಡಲ್ಲ ಸಿಲ್ವರ್ ಮೇಲೆ ಅಂತನ್ನೋರು ಡಿಜಿಟಲ್ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ನನ್ನ ಪ್ರಕಾರ ಒಂದು ಸೇಫೆಸ್ಟ್ ಆಪ್ಷನ್ನು, ಒಳ್ಳೆ ರಿಟರ್ನ್ಸು ಬೇಕು ಅಂತಂದರೆ ಸಿಲ್ವರ್ ETFs ಮೇಲೆ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ನಾನು ಪರ್ಸ್ನಲಿ ಸಿಲ್ವರ್ ETFs ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತೀನಿ, ಪ್ಲಸ್ ಒಂಚೂರು ಫಿಸಿಕಲ್ ಸಿಲ್ವರ್ನ ಅಕ್ಯುಮುಲೇಟ್ ಮಾಡ್ತೀನಿ. ನನ್ನ ರೀತಿನೇ ಎಲ್ಲರೂ ಮಾಡಬೇಕು ಅಂತಿಲ್ಲ, ಬಟ್ ಸಿಲ್ವರ್ ETFs ಬಂದು ಇಂಡಿಯಾದಲ್ಲಿ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ನು. ನಾನು ಅದನ್ನು ನಿಮ್ಮನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ತಪ್ಪದೆ ಮನಿ ಆ್ಯಂಡ್ ಮೈಂಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ನಾನು ಹೇಳಿದಾಗೆ ಹೇಗೆ ಸಿಲ್ವರ್ ETFs ಮೇಲೆ ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.